ಭಾರತ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿರೂಪಾಕ್ಷಪ್ಪ ತಡಕಲ್ ಜಿಲ್ಲೆಯನ್ನ ಬರಗಾಲಮುಕ್ತ ಘೋಷಿಸಲು ಆಗ್ರಹ ಮತ್ತು ಜನತೆಯ ಸಂಕಟಗಳ ಪರಿಹಾರಕ್ಕೆ ದಿನಾಂಕ 7/2026ರಂದು ಸಿಪಿಐ ಪಕ್ಷದಿಂದ ಬೃಹತ್ ಪ್ರತಿಭಟನೆ. ಈಗಾಗಲೇ ಮಳೆಯಾಗದೆ ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿದೆ. ಕುಡಿಯುವ ನೀರಿನ ಸಮಸ್ಯೆಯೂ ಉಲ್ಬಣಗೊಂಡಿದೆ. ಜನ ಜಾನುವಾರು ಬರದಿಂದ ತತ್ತರಗೊಳ್ಳುತ್ತಿದ್ದಾರೆ. ಮುಖ್ಯಮಂತ್ರಿಗಳಾದ ತಾವೇ ಹೇಳಿರುವ ಪ್ರಕಾರ ಭೀಕರ ಬರ ಎದುರಿಸಲು ಸಜ್ಜಾಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಸಿಪಿಐ ಪಕ್ಷವು ಬರಗಾಲವನ್ನು ಎದುರಿಸಲು ಬರ ಪರಿಹಾರ ಕಾಮಗಾರಿಯನ್ನ ಆರಂಭಿಸಿ ತಕ್ಷಣದಲ್ಲಿ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ NK/24 ಕಲಬುರಗಿ. ಮಾಗಾಂವ್, ಕುಂದಾಪುರ, ನವರಣ, ವಿಕೆಸರ್ಗರಿ ಭಾಗದಲ್ಲಿ ಅಲ್ಪ ಸ್ವಲ್ಪ ನೀರುಗಳಿದ್ದರೂ ಕೂಡ ಅಲ್ಲಿ ಕರೆಂಟ್ ವ್ಯವಸ್ಥೆಯನ್ನು ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ 7 ಗಂಟೆ ಕೊಡಬೇಕಂತದ್ದು ಕೂಡ ಯಾವುದೇ ರೀತಿ ಕರೆಂಟ್ ಕೊಡ್ತಾ 2 ಗಂಟೆ 3 ಗಂಟೆ ಕರೆಂಟ್ ಕೊಡೋದ್ರಿಂದ ಇಡೀ ಬೆಳೆದಂಥ ನೀರಿದ್ದಂಥವ್ರು ಕೂಡ ಆ ನೀರು ತಗೊಳ್ಳೋಕ್ಕೂ ಕೂಡ ಅವರಿಗೆ ಬಳಸೋದಕ್ಕೂ ಕೂಡ ಈ ಸರ್ಕಾರ ಇಲ್ಲ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ. ಅದಕ್ಕಾಗಿ ಇದರಲ್ಲಿ ಅದನ್ನು ಕೂಡ ಬೇಡಿಕೆ ನಾವು ಸೇರಿಲ್ಲ. ಅದನ್ನು ಕೂಡ ತಾವು ಸರ್ಕಾರ ಗಮನ ತಕ್ಕಂಥ ಇದು ಮಾಡಬೇಕು. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಮೇವು ಬ್ಯಾಂಕ್ಗಳನ್ನು ದನಕರಿಗಳಿಗೆ ಮೇವು ಬ್ಯಾಂಕ್ಗಳನ್ನು ತೆಗೆದು, ಯಾಕಂದರೆ ಈಗಾಗಲೇ ದನಗಳ ಆಕರಿತೆ 2 ತಿಂಗಳು ಮಳೆಗಾಲ ಇತ್ತು, ಯಾವುದೇ ಮಳೆ ಬಂದಿಲ್ಲ, ದನಗಳ ಮೇವಿಲ್ಲ. ಮೇವಿನ ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯಿತಿ ಮಾಡಬೇಕು. ಅದು ಮೇವು ಮಾಡಿ ಈಗ ಯಾರ್ಯಾರು ದನಗಳಿಗೆ ಮೇವಿಲ್ಲ ಸರ್ಕಾರ ಆ ಮೇವನ್ನು ಕೊಡ್ತಕ್ಕಂಥ ಅಂತ ಇವೆಲ್ಲ ಬೇಡಿಕೆಗಳಿಗೆ ಇಟ್ಕೊಂಡು ಮೊದಲೇ ಹಂತವಾಗಿ ಗ್ರಾಮ ಪಂಚಾಯಿತಿಗಳ ಮತ್ತು ದನ ನಡೆಸೋದು ಸಾವಿರಾರು ಜನ ನೋಡೋದು. 2ನೇ ಹಂತವಾಗಿ ನಾವು ಗುಲ್ಬರ್ಗ ಜಿಲ್ಲೆಯ ಮೇನ್ ಇರ್ತಕ್ಕಂಥ ಸರ್ಕಾರ ಕಮಲಾಪುರ, ಮಾಗಾಂವ್, ಔರಾ, ಮಾಗಾಂವ್ ಕ್ರಾಸ್ ಮತ್ತು ಇಲ್ಲಿ ಸುಲ್ತಾನ್ಪುರ್ ಕ್ರಾಸ್, ಕಡಗಂಚಿ, ಜವರ್ಗಿ, ಇಲ್ಲಿ ಅವರು ರಾಮ ಮಂದಿರ ಇಂಥವೆಲ್ಲ ಸರ್ಕಾರಗಳು ಕೂಡ ಸರ್ಕಾರ ಒಂದು ವೇಳೆ ಇಷ್ಟೆಲ್ಲ ಇರೋದು ಕೂಡ ಸರ್ಕಾರ ಬಗ್ಲಿಲ್ಲ ಅಂದ್ರೆ 2ನೇ ಹಂತದ ಚಳವಳಿಗಾಗಿ ರಸ್ತೆ ರೂಪಿಗಳಿರ್ಬೇಕಂತದ್ದು ನಾವೊಂದು ಗ್ರಾಮೀಣ ಸಮಿತಿಯಿಂದ ತೀರ್ಮಾನ ಮಾಡಿ ಎಲ್ಲ ಸರ್ಕಾರ ಮೇಲೆ ಒತ್ತಡ ಮಾಡಿ ಇವತ್ತು ಪ್ರತಿ ಒಂಥರ ಬೆಳೆಯಾದಂಥ ಹಾನಿಗಳಾದಂಥ ರೈತರಿಗೆ ಬೀಜ ಗೊಬ್ಬರ ಎಲ್ಲ ಹಾಕಿ ಭಾಳ ಲಾಸ್ ಆಗಿದ್ದಾರೆ. ಪ್ರತಿ ಎಕರೆಗೆ ಸರ್ಕಾರ ಕೂಡಲೇ ಬರ ಪರಿಹಾರ ಡಿಕ್ಲೇರ್ ಮಾಡಿ ಮತ್ತು ಅವರು ಬರ ಪರಿಹಾರದಿಂದ ಸರ್ವೆ ಮಾಡಿ ಪ್ರತಿ ಎಕರೆಗೆ ರೈತರಿಗೆ ಒಂದು 25,000 ರೂಪಾಯಿ ಕೊಟ್ಟರೆ ಅವ್ರು ಕೊಡಬೇಕು. ಮತ್ತು ಅದೇ ಕೂಲಿಕಾರಿಗೆ ಖಾಲಿ ಯೋಜನೆಯನ್ನು ಕೂಡಲೇ ಸರ್ಕಾರ ಜಾರಿ ಮಾಡಬೇಕಂತ ಈ ಮುಖಾಂತರ ಪತ್ರಿಕೋದ್ಯಮ ಸರ್ಕಾರವನ್ನು ಒತ್ತಾಯ ಮಾಡೋದ್ರ ಸಲುವಾಗಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಮತ್ತು ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದ ಈ ವರ್ಷ ಒಟ್ಟೆ ಮಳೆನೇ ಪೂರ್ತಿ ಹೋಗಿರೋದ್ರಿಂದ ರೈತರು ಮತ್ತು ಜಾನುವಾರುಗಳಿಗೆ ಭಾಳಷ್ಟು ತೊಂದರೆ ಆಗಿದೆ. ಮತ್ತು ಜಿಲ್ಲೆಯಲ್ಲಿ ಹಾಹಾಕಾರ ಇಟ್ಟಿದೆ, ನೀರು ಕುಡಿಯೋ ನೀರಿದ್ದು ಇಂಥ ಎಲ್ಲ ಸಮಸ್ಯೆಗಳು ತಗೊಂಡು ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಇದೆ ಅಂತ ಅವ್ರು ಒಪ್ಕೊಂಡ ಮೇಲೆ ಕಲಬುರಗಿ ಜಿಲ್ಲೆ ಬರಗಾಲ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನಮ್ಮ ಪಕ್ಷ ನಾಳೆಯಿಂದ ಜಿಲ್ಲೆಯಾದಂಥ ಗ್ರಾಮೀಣ ಪ್ರದೇಶದ ಎಲ್ಲ ಕಡೆ ಪ್ರಸ್ತಾರೋಪ ಮತ್ತು ಗ್ರಾಮ ಪಂಚಾಯಿತಿಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸೋದ್ರ ಮೂಲಕ ಸರ್ಕಾರ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸ ನಾಳೆಯಿಂದ ನಮ್ಮ ಪಕ್ಷ ಮಾಡ್ತಾ ಇದೆ. ಮುಖ್ಯವಾಗಿ ಇವತ್ತು ಕುಡಿಯೋ ನೀರನ್ನು ಉದ್ಯೋಗ ವಲಸಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ದೊಡ್ಡ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಜನ ಕೂಲಿಕಾರರು. ಇವತ್ತು ಅವ್ರಿಗೆ ಬದುಕಲಿಕ್ಕೆ ಏನು ವ್ಯವಸ್ಥೆನೇ ಇರಲಾರ್ದಂಥ ಪರಿಸ್ಥಿತಿಯಲ್ಲಿ ಪುಣೆ, ಬೊಂಬೈ, ಬೆಂಗಳೂರು ಅಂತ ನಗರಗಳಿಗೆ ಕೂಲಿಕಾರರು, ಕೃಷಿ ಕಾರ್ಮಿಕರು ಇವತ್ತು ವಲಸೆ ಹೋಗ್ತಕ್ಕಂಥ ನಾವು ನೀವು ನೋಡ್ತಾ ಇದ್ದೀವಿ. ಇದನ್ನು ತಪ್ಪಿಸಬೇಕು. ಆದರೆ ಸಮರ್ಪಕವಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಾರಿಗೊಳಿಸಬೇಕು. ಕನಿಷ್ಠ 200 ದಿನ ಈ ಒಂದು ಉದ್ಯೋಗ ಖಾತ್ರಿ ಕೆಲಸನ ನಡೆಸಬೇಕು ಅಂತ ಹೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಗರ ಪ್ರದೇಶಗಳಿಗೆ ಇದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಈ ಉದ್ಯೋಗ ಖಾತ್ರಿ ಯೋಜನೆ ಬರೀ ಗ್ರಾಮೀಣ ಪ್ರದೇಶ ಪಂಚಾಯಿತಿ ವ್ಯಾಪ್ತಿಗೆ ಮಾತ್ರ ಸೀಮಿತ. ಈ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗಬೇಕಾದ್ರೆ ಇನ್ನೂ ಒಂದು ಉದ್ಯೋಗ ಖಾತ್ರಿ ಯೋಜನೆ ನಗರ ಪ್ರದೇಶದಲ್ಲಿ ಜಾರಿಗೊಳಿಸ್ಬೇಕು. ಇಲ್ಲಿ ಕೂಲಿಕಾರರು, ಬಡವರು ಬದುಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅದಕ್ಕಾಗಿ ಇವತ್ತು ತಮ್ಮನ್ನು ತಿಳಿಪಡಿಸುವುದೇನೆಂದ್ರೆ ನಾಳೆಯಿಂದ ಗ್ರಾಮ ಪಂಚಾಯಿತಿಗಳು ಕುರ್ಕೋಟ, ಮಾಗಾಂವ್, ಚಿಂಚನಸೂರು ಮತ್ತು ಇನ್ನಿತರ ಗ್ರಾಮ ಪಂಚಾಯಿತಿಗಳಿದ್ರೆ ಸಾವಿರಾರು ಜನ ರೈತರು ದನಕರುಗಳು ತಗೊಂಡೋಗಿ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಅದರ ನಂತರ ಜಿಲ್ಲೆಯಾದಂಥ ರಸ್ತಾರೋಕೋ ಚಳವಳಿಯನ್ನು ನಡೆಸಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ
ಇವತ್ತು ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ರೈತರು ಬೀಜ ಬಿತ್ತಾರ ಭೂಮಿ ಒಳಗೆ, ಅದು ಮೊಳಕೆ ಸಹಿತ ಹೊಡೆದ್ರೆ ಎಷ್ಟೋ ಕಡೆ ಗೊಬ್ಬರ ಬೀಜ ಭೂಮಿ ಒಳಗೆ ಉಳಿದೋದು, ಅದರಿಂದ ಅನೇಕ ಹಾನಿಯಾಗಿದೆ. ಅಂತ ರೈತರಿಗೆ ಇವತ್ತು ಕನಿಷ್ಠ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ.